ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಸ್ಪರ್ಧೆಗೆ ಸ್ವಪಕ್ಷದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ದೊಡ್ಡಬಳ್ಳಾಪುರದಲ್ಲಿ ಮೊದಲ ದಿನವೇ ಗಲಾಟೆ ನಡೆದು ಹೋಗಿದೆ. ನಿನ್ನೆ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರ ಸಭೆ ಸಂದರ್ಭದಲ್ಲಿ ಈ ಗಲಾಟೆ ನಡೆದಿದೆ. ಕಾರ್ಯಕರ್ತರ ಸಭೆಯಲ್ಲಿ ಸುಧಾಕರ್ಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ ಅಲ್ಲಿರುವಂತಹ ಲೋಕಲ್ ಲೀಡರ್ಸ್. ಕಾರ್ಯಕರ್ತರು ಉತ್ತರಿಸಲಾಗದೆ ತೀವ್ರ ಮುಜುಗರಕ್ಕೊಳಗಾಗಿರುವಂತಹ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ನಿನ್ನೆ ಮೊದಲನೇ ದಿನ ಪ್ರಚಾರವನ್ನ ಕೈಗೊಂಡಿದ್ರು. ಆ ಪ್ರಚಾರದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಆಗಿರುವಂತಹ ಬೆಳವಣಿಗೆ ಗಮನಿಸ್ತಾ ಇದ್ದೀರಿ. ಹಾಗಾದ್ರೆ ನಿನ್ನೆ ಏನೇನಾಯ್ತು ನೋಡ್ತಾ ಹೋಗೋಣ. ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿಗಳಾಗಿದ್ರು ಸುಧಾಕರ್ ಅವರು. ಇನ್ನು ದೊಡ್ಡಬಳ್ಳಾಪುರದ ಕ್ರಿಕೆಟ್ ಪಂದ್ಯ ವೇಳೆ ಬಿಜೆಪಿ ಕಾರ್ಯಕರ್ತನ ಕೊಲೆಯಾಗಿತ್ತು. ಈಗಲೂ ಕೂಡ ಆ ಘಟನೆ ಈ ಭಾಗದ ಕಾರ್ಯಕರ್ತರ ಮನಸ್ಸಿಂದ ಮಾಸಿಲ್ಲ. ಇನ್ನು ಕೊಲೆಯಾದ ಕಾರ್ಯಕರ್ತನ ಮನೆಗೆ ಸಾಂತ್ವನ ಹೇಳೋಕ್ಕೂ ಕೂಡ ಆ ಸಂದರ್ಭದಲ್ಲಿ ಸುಧಾಕರ್ ಅವರು ಬರಲಿಲ್ಲ. ಆ ಜಿದ್ದನ್ನ, ಆಗ ಆಗಿರುವಂತಹ ಅವಮಾನವನ್ನ, ಆಗ ಆಗಿರುವಂತಹ ನೋವನ್ನ ಈಗಲೂ ಕೂಡ ಕಾರ್ಯಕರ್ತರು ನೆನಪಿನಲ್ಲಿಟ್ಟುಕೊಂಡಿದ್ದಾರೆ. ಮಂತ್ರಿಯಾಗಿದ್ದಾಗ ಸಾಮಾನ್ಯ ಕಾರ್ಯಕರ್ತರಿಗೆ ಸಿಗ್ತಾ ಇರಲಿಲ್ಲ, ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರಿ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಕೇವಲ ಕಾರ್ಯಕರ್ತರು ಮಾಡ್ತಾ ಇರುವಂತಹ ಆರೋಪ ಮಾತ್ರವಲ್ಲ, ಇದು ಕ್ಷೇತ್ರದ ಮತದಾರರು ಕೂಡ ಸುಧಾಕರ್ ಅವರು ಎಂಎಲ್ಎ ಆಗಿದ್ದಂತಹ ಸಂದರ್ಭದಲ್ಲಿ, ಮಿನಿಸ್ಟರ್ ಆಗಿದ್ದಂತಹ ಸಂದರ್ಭದಲ್ಲಿ, ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ ಅನ್ನುವಂತಹ ಆರೋಪ ಇತ್ತು. ಸಹಜವಾಗಿ ಅದು ಕಾರ್ಯಕರ್ತರಲ್ಲೂ ಕೂಡ ಇದೆ. ಈಗ ಲೋಕಸಭಾ ಅಭ್ಯರ್ಥಿ ಆಗ್ತಾ ಇದ್ದಂತೆ ಯಾಕೆ ಬಂದ್ರಿ ಅನ್ನುವಂತಹ ಸಹಜ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಶಾಸಕ ಧೀರಜ್ ಮುನಿರಾಜು, ಮಾಜಿ ಶಾಸಕ ಎಂಟಿಬಿ ನಾಗರಾಜ್ ಎದುರಲ್ಲೇ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಉಸ್ತುವಾರಿ ಸಚಿವರು ಆಗಿದ್ರು ಕೂಡ ನಗರಸಭೆ ಉದ್ಘಾಟನೆಗೂ ಕೂಡ ನೀವು ಬರಲಿಲ್ಲ, ನಿರ್ಲಕ್ಷ್ಯ ತೋರಿದ್ರಿ, ನಮ್ಮ ಬಗ್ಗೆ ತಾತ್ಸಾರ ತೋರಿಸಿದವರಿಗೆ ಈಗ ಮುಖಂಡರು ಕಾರ್ಯಕರ್ತರು ನೆನಪಾದ್ರ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.